ಡಿಕೆಶಿಗೆ ಮುಖ್ಯಮಂತ್ರಿ ಪದವಿಗೆ ರಾಜ್ಯ ಒಕ್ಕಲಿಗರ ಸಂಘದ ಆಗ್ರಹ. ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲು ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಮಾಡಿಕೊಡಬೇಕು ಎಂದು ರಾಜ್ಯ ಒಕ್ಕಲಿಗರ ಸಂಘ ಒಕ್ಕೊರಲಿನಿಂದ ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶಿವಕುಮಾರ್ ಹಗಲಿರುಳು ಶ್ರಮಿಸಿದ್ದಾರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದೇ ಆದರೆ ಸಮುದಾಯ ಹೋರಾಟಕ್ಕೆ ಧುಮುಕಬೇಕಾಗುವುದು ಎಂದು ಎಚ್ಚರ ನೀಡಿದೆ ಒಕ್ಕಲಿಗರ ಸಂಘ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಹೋರಾಟ ಅನಿವಾರ್ಯ ಎಂದು ಸಹ ಹೇಳಿದ್ದಾರೆ. ಸಿದ್ದರಾಮಯ್ಯ ಈ ಹಿಂದೆ 5 ವರ್ಷ ಮುಖ್ಯಮಂತ್ರಿಯಾಗಿದ್ದರು. ಈಗ 2.5 ವರ್ಷ ಜನಮೆಚ್ಚುವ ಕಾರ್ಯ ಶ್ಲಾಘನೀಯ. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಹಿಂದೆ ನಡೆದಂತ ಚುನಾವಣೆಯಲ್ಲಿ ಅವರು ಚುನಾವಣಾ ಪ್ರಚಾರದಲ್ಲಿ ಏನಂತ ಹೇಳ್ತಾ ಇದ್ರು, ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ತಾ ಇದ್ರು. ರಾಜ್ಯದ ಜನ ಇವತ್ತು ಅವ್ರ ಕೈಗೆ ಪೆನ್ನು ಪೇಪರ್ ಅನ್ನ ಕೊಡೋದ್ರ ಮುಖಾಂತರ ವೋಟ್ ಹಾಕಿ ಇಡೀ ಕಾಂಗ್ರೆಸ್ ಪಕ್ಷವನ್ನ 136 ಪ್ಲಸ್ 140 ಸೀಟುಗಳನ್ನ ಗೆಲ್ಲೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ಅಧಿಕಾರಕ್ಕೆ ಬರಬೇಕಾದ್ರೆ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಿ ಶ್ರಮಪಟ್ಟು ರಾತ್ರಿ ಹಗಲು ನಿದ್ದೆ ಊಟ ಇಲ್ಲದೆ ರಾಜ್ಯವನ್ನು ಸುತ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಪಟ್ಟಂತ ಕಷ್ಟ ಇವತ್ತು ಜನ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಅಧಿಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇವತ್ತಿಗೆ 2.5 ವರ್ಷ ಆಗಿದೆ. ಹಿಂದೆ ಕೂಡ ಅವರು ಅಧಿಕಾರವನ್ನು 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಒಳ್ಳೆ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇವಾಗಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಮಧ್ಯಸ್ಥಿಗೆ ಒಂದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಅದು ತೀರ್ಮಾನ ಆಗಿದೆ. 2.5 ವರ್ಷ ಆದ್ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಕ್ಕಂಥ ಒಂದು ಮಾತು ನಡೆದಿದೆ ಅಂತಕ್ಕಂಥದ್ದನ್ನ ಸುಮಾರು ಜನ ಮಾತನಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಅಲ್ಲಿ ನಡೀತಾ ಇರೋದು ಬೇರೆ ತರ ನಡೀತಾ ಇದೆ. ಯಾಕೆಂದ್ರೆ ಅಧಿಕಾರ ಕೊಡ್ತಾರೋ ಕೊಡಲ್ಲ ಅನ್ನೋದು ಎಲ್ಲರಿಗೂ ಒಂದು ಅನುಮಾನ ಆಗಿದೆ. ಇವತ್ತು ಶಾಸಕರು, ಸಚಿವರು ಕೂಡ ಡೈಲಿ ಪ್ರವಾಸ ಮಾಡಿ ಹಿರಿಯ ನಾಯಕರಿಗೆ ಡೆಲ್ಲಿ ಹೈಕಮಾಂಡ್ ಅವರಿಗೆ ತಿಳಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿ ಅಂತ. ಇವತ್ತು ನಾವು ಕೂಡ ಇವತ್ತು ಏನು ರಾಜ್ಯ ಒಕ್ಕಲಿಗ ಸಂಘ ಏನಿದೆ, ಇವತ್ತು ನಾವು ಹೇಳ್ಬೇಕಾಗಿದೆ. ಇವತ್ತು ಅವರು ಪಟ್ಟಂತ ಕಷ್ಟಕ್ಕೆ, ಅವ್ರು ಪಟ್ಟಂತ ಕೆಲಸ ಮಾಡಿದಂತ ಕೆಲಸಕ್ಕೆ ಕೂಲಿ ಕೊಡಿ, ಅವ್ರಿಗೆ ಕೂಲಿ ಕೊಡಿ ಸಾಕು. ಯಾಕೆ ಅಂತಂದ್ರೆ ಅವ್ರಿಗೂ ಒಂದು ಆಸೆ ಇದೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರ್ತಾ ಇತ್ತಲ್ಲ, ಕೊಟ್ಟ ಮಾತಂಗೆ ನಡ್ಕೊಬೇಕು ಅಂತೇಳಿ ನಾವೆಲ್ಲ ಏನು ನಿರ್ದೇಶಕರಿದ್ದೀವಿ ರಾಜ್ಯ ಒಕ್ಕಲಿಗ ಸಂಘದ ಪರವಾಗಿ ಅವರ ಹೈಕಮಾಂಡ್ಗೆ ನಾವು ಆಗ್ರಹವನ್ನ ಈ ಒಂದು ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಡಿಕೆ ಇವತ್ತು ಈ ನಮ್ಮ ರಾಜ್ಯನೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಹೋರಾಟ ಮಾಡಿ ಅಲ್ಲಿ ಪಕ್ಷ ಸಂಘಟನೆ ಮಾಡಿ ಸರ್ಕಾರ ಬರೋದಕ್ಕೆ ಅವರು ಹೋರಾಟ ಮಾಡಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಈ ವಿಚಾರದಲ್ಲಿ ಕೂಡ ಜೈಲನ್ನು ಕೂಡ ಅನುಭವಿಸಿದ್ದಾರೆ. ಅಂತ ಒಂದು ಪಕ್ಷದ ಕಟ್ಟಾಳು, ಶಿಸ್ತಿನ ಸಿಪಾಯಿ ಇವತ್ತು ಡಿಕೆ ಶಿವಕುಮಾರ್ ಇದ್ದಾರೆ. ಅವರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ರೀತಿ ಮೋಸ ಆಗಬಾರ್ದು. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಆಗ್ಬೇಕು ಅಂತಕ್ಕಂಥದ್ದು ಇಡೀ ನಮ್ಮ ರಾಜ್ಯದ ಒಕ್ಕಲಿಗರ ಸಂಘ, ಇಡೀ ರಾಜ್ಯದ ಸಮುದಾಯ ಏನಿದೆ, ಸ್ವಾಮೀಜಿಗಳ ನೇತೃತ್ವದಲ್ಲಿ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಗಳಿರ್ಬೋದು, ಸ್ಫಟಿಕಾಪುರಿ ನಂಜಾದೂತ ಸ್ವಾಮೀಜಿಗಳಿರ್ಬೋದು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ನಿಷ್ಠಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅವ್ರಿಗೇನಾದ್ರೂ ಅನ್ಯಾಯ ಆದರೆ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಿಳಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಒಂದು ಪರಂಪರೆ ಏನಂದ್ರೆ, ಯಾರು ಕೆಪಿಸಿಸಿ ಅಧ್ಯಕ್ಷರಿದ್ದಾಗ ವಿಧಾನಸಭಾ ಚುನಾವಣೆ ನಡೀತದೋ ಆ ಚುನಾವಣೆಯಲ್ಲಿ ಬಹುಮತ ಬಂದರೆ ಅವರೇ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಳ್ತಿದ್ರು.